ನಮಸ್ಕಾರ ಸ್ನೇಹಿತರೆ. ಅಗ್ನಿಸಾಕ್ಷಿ, ಸೀತಾರಾಮ, ದೇವಿ, ಪುನರ್ವಿವಾಹ ಮುಂತಾದ ಧಾರಾವಾಹಿಗಳು, ಬಿಗ್ ಬಾಸ್ ಕನ್ನಡ ಸೀಸನ್ 8 ಶೋ ಸ್ಪರ್ಧಿ ನಟಿ ವೈಷ್ಣವಿ ಗೌಡ ಅವರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ವೈಷ್ಣವಿ ಗೌಡ ಅವರು ತಿಂಗಳುಗಳ ಹಿಂದೆಯೇ ಉತ್ತರ ಪ್ರದೇಶ ಮೂಲದ ಆರ್ಮಿ ಆಫೀಸರ್ ಅನುಕುಲ್ ಮಿಶ್ರಾ ಜೊತೆ ಬಹಳ ಅದ್ದೂರಿಯಾಗಿ ಎಂಗೇಜ್ ಆಗಿದ್ದರು. ನಟಿ ವೈಷ್ಣವಿ ಗೌಡ ಅವರು ಬೆಂಗಳೂರಿನ ಹೊರವಲಯದಲ್ಲಿರೋ ರೆಸಾರ್ಟ್ನಲ್ಲಿ ವೈಷ್ಣವಿ ಗೌಡ ಮದುವೆ ನಡೆದಿದೆ. ಈಗಾಗಲೇ ಹಳದಿ, ಮೆಹಂದಿ, ಸಂಗೀತ ಎಂದು ಬಹಳ ಅದ್ದೂರಿಯಾಗಿ ಮದುವೆ ನಡೆದಿದೆ. ಅಂದಹಾಗೆ ವೈಷ್ಣವಿ ಗೌಡ ಮದುವೆ ಯಾವ ದಿನ ಎಂದು ಕೆಲವರಿಗೆ ಡೌಟ್ ಇತ್ತು. ಅಂದಹಾಗೆ ಮೇ 5ರ ತಡರಾತ್ರಿಯೇ ಈ ಮದುವೆ ನಡೆದಿದೆ. ವೈಷ್ಣವಿ ಗೌಡ ಅವರ ಮದುವೆ ಕಾರ್ಯಗಳು ರಾತ್ರಿಯಿಂದಲೇ ಶುರುವಾಗಿತ್ತು. ಉತ್ತರ ಪ್ರದೇಶದಂತೆ ಅವರು ಕೆಂಪು ಬಣ್ಣದ ಲೆಹಂಗಾ ಧರಿಸಿ ಮಂಟಪಕ್ಕೆ ಬಂದಿದ್ದರು. ಇನ್ನು ಅವರ ಹುಡುಗ ಬಿಳಿ ಬಣ್ಣದ ಶೇರ್ವಾನಿ ಧರಿಸಿದ್ದರು. ಅಂದಹಾಗೆ ಒಕ್ಕಲಿಗ ಹಾಗೂ ಉತ್ತರ ಪ್ರದೇಶದಲ್ಲಿ ನಡೆಯುವಂತೆ ಈ ಮದುವೆ ನಡೆದಿದೆ ಎನ್ನಲಾಗಿದೆ. ಇನ್ನು ವೈಷ್ಣವಿ ಗೌಡ ಮದುವೆಯಲ್ಲಿ ಅಮೂಲ್ಯ, ಕೆಪಿ ಅರವಿಂದ್, ದಿವ್ಯಾ ಉರುಡುಗ, ನೇಹಾ ಗೌಡ, ಅನುಪಮಾ ಗೌಡ, ಮುಖ್ಯಮಂತ್ರಿ ಚಂದ್ರು, ಇಶಿತಾ ಸೇರಿದಂತೆ ಸೀತಾರಾಮ ಧಾರಾವಾಹಿಯ ಎಲ್ಲಾ ಕಲಾವಿದರು ಕೂಡ ಆಗಮಿಸಿದ್ದರು. ವೈಷ್ಣವಿ ಗೌಡ ಅವರಿಗೆ ಅದ್ದೂರಿಯಾಗಿ ಮದುವೆ ಆಗ್ಬೇಕು ಎನ್ನುವುದಕ್ಕಿಂತ ಮದುವೆ ಆಗ್ಬೇಕು ಎನ್ನುವ ಆಸೆ ಹೆಚ್ಚಿತ್ತು. ಈ ಬಗ್ಗೆ ಅವರು ಸಾಕಷ್ಟು ಸಲ ಹೇಳ್ಕೊಂಡಿದ್ರು. ವೈಷ್ಣವಿ ಗೌಡ ಅವರ ಮದುವೆಯಲ್ಲಿ ನಟ ಮುಖ್ಯಮಂತ್ರಿ ಚಂದ್ರು ಆಗಮಿಸಿದ್ದರು. ಅಗ್ನಿಸಾಕ್ಷಿ, ಸೀತಾರಾಮ ಧಾರಾವಾಹಿಯಲ್ಲಿ ಈ ಜೋಡಿ ಒಟ್ಟಿಗೆ ನಟಿಸಿತ್ತು. ಇನ್ನು ಸೀತಾರಾಮ ಧಾರಾವಾಹಿ ನಟಿ ಪದ್ಮಕಲಾ ಡಿಎಸ್ ಅವರು ನಟಿ ರಿತು ಸಿಂಗ್ ಜೊತೆಗೆ ಬಂದಿದ್ದರು. ಕಲಾವಿದರ ಜೊತೆ ಉತ್ತಮ ಬಾಂಧವ್ಯ ಹೊಂದಿರುವ ಸೀತಾರಾಮ ಧಾರಾವಾಹಿ ನಟಿ ವೈಷ್ಣವಿ ಗೌಡ ಈಗ ಶ್ರೀಮತಿಯಾಗಿದ್ದಾರೆ. ಸ್ನೇಹಿತರೆ, ವೈಷ್ಣವಿ ಗೌಡ ಅವರಿಗೆ ನಾವೆಲ್ಲರೂ ಶುಭ ಹಾರೈಸೋಣ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.